ಇನ್ನು ಕಬಿನಿ ಡ್ಯಾಮ್ನ ಜಲಾಶಯದ ನೀರಿನ ಮಟ್ಟ ಕೂಡ ಕುಸಿತಾ ಹೋಗ್ತಾ ಇರುವಂಥದ್ದು ಕೇವಲ ಒಂದೇ ಡ್ಯಾಮ್ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಡ್ಯಾಮ್ಗಳು ಕೂಡ ಇಂಥದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರುನಾಡಿಗೆ ಎದುರಾಯಿತು ಜಲಕಂಟಕ. ಸೊ ಇಂತಹ ಸಂದರ್ಭದಲ್ಲಿ ಸರ್ಕಾರ ಈಗ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡುತ್ತೆ? ಹಾಗಾದ್ರೆ ಬೇಸಿಗೆ ಆರಂಭಕ್ಕೂ ಮೊದಲೇ ಜಲಕ್ಷಾಮ ರೆಡಿ ಆಗಿರುವಂಥದ್ದು ನೋಡಿ. ಜೀವನದಿಗಳ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಜಲಾಶಯಗಳ ಇಂದಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರುವಂಥದ್ದು. ಖಾಲಿ ಆಗ್ತಾನೆ ಹೋಗ್ತಾ ಇರುವಂಥದ್ದು ಜಲಾಶಯಗಳ ನೀರಿನ ಮಟ್ಟ. ಒಂದೊಂದು ಜಲಾಶಯದ ನೀರಿನ ಮಟ್ಟ ಎಷ್ಟೆಷ್ಟು ಇದೆ? ಹಾಗಾದ್ರೆ ನೀರು ಕಣ್ಣೀರು ಆಗಿದೆ. ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿರುವಂಥದ್ದು. ಬೇಸಿಗೆ ಇನ್ನೂ ಆರಂಭ ಆಗಿಲ್ಲ, ಆರಂಭಕ್ಕೂ ಮುನ್ನವೇ ಜಲಕ್ಷಾಮ ಎದುರಿಸ್ತಾ ಇರುವಂಥದ್ದು ಕರ್ನಾಟಕ. ಬೇಸಿಗೆ ಆರಂಭಕ್ಕೂ ಮೊದಲೇ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಷಕ್ಕೆ 2 ಬಾರಿ ತುಂಬುವಂತಹ ಮೈಸೂರು ಜಿಲ್ಲೆಯ ಚಿಡಿಕೋಟೆ ತಾಲೂಕಿನ ಕಬಿನಿ ಜಲಾಶಯ ಸದ್ಯಕ್ಕೆ ದಿನೇ ದಿನೇ ನೀರಿನ ಮಟ್ಟ ಕುಸಿತ ಕಾಣ್ತಾ ಇದೆ. ನಾನೀಗ ಸದ್ಯ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿದ್ದೇನೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸುಮಾರು 14 ಅಡಿಗಳಷ್ಟು ನೀರು ಜಲಾಶಯದಲ್ಲಿ ಕಡಿಮೆ ಆಗಿದೆ. ಈಗಾಗಲೇ ಸದ್ಯ ಕೇವಲ 8 ರಿಂದ 9 TMC ನೀರು ಮಾತ್ರ ಇರುವಂಥದ್ದು. ನಮ್ಮ ಕ್ಯಾಮ್ರಾ ಪರ್ಸನ್ ಸಜಿಲ್ ಅವರು ಫುಲ್ ಅಂದರೆ ಹಿನ್ನೀರಿನಲ್ಲಿದ್ದು ತೋರಿಸ್ತಾ ಇದ್ದಾರೆ. ಈಗಾಗಲೇ ನೀವು ಮತ್ತೊಂದು ವಿಷಯ ಕಾಣಿಸ್ತಾ ಇರುವಂಥದ್ದು ಬಲದಂಡೆ ನಾಲೆಗಳಿಗೆ ಹೋಗುವಂತಹ ಗೇಟ್ಗಳ ಮುಂಭಾಗದಲ್ಲೂ ಕೂಡ ನೀರಿಲ್ಲ. ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದ ಸಂದರ್ಭದಲ್ಲಿ ಸಾಕಷ್ಟು ಮಟ್ಟದಲ್ಲಿ ನೀರಿದೆ. ಈ ಜಾಗಕ್ಕೆ ಬರೋದು ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಈಗಾಗಲೇ ಬರಗಾಲದ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ನೀರಿನ ಮಟ್ಟವನ್ನು ನಾವು ಕಾಣ್ತಾ ಇದ್ದರೆ ರಾಜ್ಯಕ್ಕೆ ಸಾಕಷ್ಟು ಬರದ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು ನೀರಿನ ಮಟ್ಟ ಯಾವ ರೀತಿಯಾಗಿ ಕುಸಿತಾ ಇದೆ ಅಂತೇಳಿ. ಸದ್ಯಕ್ಕೆ ಕೇವಲ 69 ಅಡಿಗಳಷ್ಟು ನೀರು ಕಬಿನಿ ಜಲಾಶಯದಲ್ಲಿದೆ. ಭಾಳ ಪ್ರಮುಖವಾಗಿ ಮೈಸೂರು, ಚಾಮರಾಜನಗರ, ಬೆಂಗಳೂರಿಗೆ ಇಲ್ಲಿಂದ ನೀರನ್ನು ಸಪ್ಲೈ ಮಾಡುವಂಥದ್ದು. ಇನ್ನು ಅಫ್ಜಲ್ಪುರ ತಾಲೂಕಿನ ಕಲಬುರಗಿಯಲ್ಲೂ ಕೂಡ ಭೀಮಾ ನದಿಯ ಒಡಲು ಕೂಡ ಖಾಲಿ ಆಗ್ತಾ ಇರುವಂಥದ್ದು. ಈ ಕುರಿತಂತೆ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿರುವಂಥದ್ದು. ಅಫ್ಜಲ್ಪುರ ತಾಲೂಕಿನಲ್ಲಿ ಹರಿಯುವ ಭೀಮಾ ನದಿ ಇದು. ಆದರೆ ನದಿ ಬತ್ತಿದ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿರುವಂಥದ್ದು. ಅಫ್ಜಲ್ಪುರ ಪಟ್ಟಣಕ್ಕೆ ವಾರಕ್ಕೊಮ್ಮೆ ನೀರು ಸರಬರಾಜು ಆಗ್ತಾ ಇದೆ. ಇನ್ನು ಸೊನ್ನಾ ಬ್ಯಾರೇಜ್ನಲ್ಲಿ 0.47 TMC ಡೆಡ್ ಸ್ಟೋರೇಜ್ ಕೂಡ ನೀರು ಇರುವಂಥದ್ದು. ಅಫ್ಜಲ್ಪುರ ಪಟ್ಟಣಕ್ಕೆ 0.10 TMC ಕುಡಿಯುವ ನೀರು ಬೇಕು. ಭೀಮಾ ನದಿಯ 60 MLD ನೀರು ಕಲಬುರಗಿ ನಗರಕ್ಕೆ ಬೇಕು. ಮುಂದಿನ 15 ದಿನಕ್ಕಷ್ಟೇ ಕಲಬುರಗಿ ನೋಡಿ ನೀರಿನ ಸಮಸ್ಯೆ ಎಲ್ಲೆಲ್ಲ ಎದುರಾಗ್ತಾ ಇದೆ. ಎಲ್ಲವನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನ ಬಟಾಬೈಲು ಮಾಡ್ತಾ ಇರುವಂಥದ್ದು. ಎಲ್ಲೆಲ್ಲಿ ಡ್ಯಾಮಿನ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ ಎಲ್ಲವನ್ನು ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂಥದ್ದು. ಜಲಕ್ಷಾಮವನ್ನು ಕರ್ನಾಟಕ ಎದುರಿಸುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಭೀಕರ ಬರಗಾಲ, ಒಂದು ಕಡೆ ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲ, ಮೇವಿಲ್ಲ, ರೈತರು ಸಂಕಷ್ಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿರುವಂಥದ್ದು, ಕುಡಿಯುವ ನೀರಿಗಾಗಿ ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಹರಿಯುವಂಥ ಭೀಮೆ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಜಿಲ್ಲೆಯ ಜನರಿಗೆ ಇದೀಗ ಕುಡಿಯುವ ನೀರು ಸಿಗದೆ ಪರದಾಟ ನಡೆಸ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿರುವಂಥ ಭೀಮಾ ನದಿಯ ಬಳಿ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಏನು ಭೀಮಾ ನದಿ ಏನಿದೆ ಇದು ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಒಂದು ಹನಿ ನೀರು ಕೂಡ ಕಾಣಿಸ್ತಾ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ಭೀಮಾ ನದಿಯ ಅಡ್ಡಲಾಗಿ ಸೊನ್ನ ಬ್ಯಾರೇಜ್ ಏನಿದೆ ಅದು ಅಫ್ಜಲ್ಪುರ್ ಪಟ್ಟಣದ ಜನರಿಗೆ ಕುಡಿಯುವ ನೀರಿಗಾಗಿ ಅಂತೇಳಿ ಮತ್ತು ಕೃಷಿ ಚಟುವಟಿಕೆಗಳಿಗಾಗಿ ಅಂತೇಳಿ ಈ ಒಂದು ಸಣ್ಣ ಬ್ಯಾರೇಜನ್ನು ನಿರ್ಮಿಸಿರುವಂಥದ್ದು. 3.16 TMC ಸಾಮರ್ಥ್ಯ ಉಳ್ಳುವಂಥ ಈ ಸಣ್ಣ ಬ್ಯಾರೇಜ್ನಲ್ಲಿ ಈಗ ಸದ್ಯಕ್ಕೆ 0.47 TMC ನೀರಿರುವಂಥದ್ದು. ಅದು ಕೂಡ ಡೆಡ್ ಸ್ಟೋರೇಜ್ ಇರುವಂಥದ್ದು. ಹಾಗಾಗಿಯೇ ಇದೀಗ ಕುಡಿಯೋಕ್ಕೂ ನೀರಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈಗ ನೋಡ್ತಾ ಇರುವಂಥದ್ದು ಅಂದರೆ ಖಾಲಿ ಸಂದರ್ಭದಲ್ಲಿ ಅಂದರೆ ಮಳೆ ಬಂದು ಇದ್ದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ತುಂಬಿ ಹರಿತಾ ಇತ್ತು. ಆದರೆ
ಆದರೆ ಇವತ್ತು ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಅದೇ ರೀತಿಯಾಗಿ ಏನು ಸಂಪೂರ್ಣವಾಗಿ ಈ ಒಂದು ಭೀಮಾ ನದಿಯಲ್ಲೇ ಇದೀಗ ರೈತರು ಓಡಾಟ ನಡೆಸ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ನೀರಿದ್ರೆ ಬಹುಶಃ ಬೇರೆ ಕಡೆಯಿಂದ ಸುತ್ತಾಕಿ ಜನರು ಓಡಾಟ ನಡೆಸ್ತಾ ಇದ್ರು, ಆದರೆ ಇವತ್ತು ನೀರಿಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಏನು ಜನ ಓಡಾಟ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆದರೆ ಇದೇ ಒಂದು ಸೊನ್ನ ಬ್ಯಾರೇಜ್ನಿಂದ ಅಫ್ಜಲ್ಪುರ ಪಟ್ಟಣಕ್ಕೆ ಕುಡಿಯುವ ನೀರನ್ನು ಕೂಡ ಪೂರೈಕೆ ಮಾಡಬೇಕಾಗುತ್ತೆ. ಆದರೆ ಇವತ್ತು ಆ ಸೊನ್ನ ಬ್ಯಾರೇಜ್ನಲ್ಲಿ ನೀರು ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಅಫ್ಜಲ್ಪುರ ಪಟ್ಟಣಕ್ಕೂ ಕೂಡ ಏನು ವಾರಕ್ಕೆ ಒಂದು ಬಾರಿ ನೀರನ್ನು ಏನು ಕಲ್ಪಿಸುವಂಥ ಕೆಲಸ ಆಗಿರುವಂಥದ್ದು. ಈಗಾಗಲೇ ಏನು ಅಫ್ಜಲ್ಪುರ ಏನು ಸೊನ್ನ ಬ್ಯಾರೇಜ್ನ ಬ್ರಿಡ್ಜ್ ಮೇಲೆ ನಿಂತಿರುವಂಥದ್ದು ನಾನು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಕಣ್ಣು ಹಾಯಿಸಿದಷ್ಟು ದೂರ ಕೂಡ ಏನು ಬರೀ ಮರಳನ್ನೇ ಕಾಣ್ತಾ ಇರುವಂಥದ್ದು. ಮರಳುಗಾಡಲ್ಲಿ ನೀರೆಲ್ಲಿಂದ ಸಿಗುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಅಫ್ಜಲ್ಪುರ ಪಟ್ಟಣ ಮತ್ತು ಜೇವರ್ಗಿ, ಚಿತ್ತಾಪುರ 3 ತಾಲೂಕಿನ ಜನರಿಗೂ ಕೂಡ ಇದು ಕುಡಿಯೋ ನೀರಿನ ಜೊತೆಗೆ ರೈತರಿಗೂ ಕೂಡ ಅನುಕೂಲ ಆಗುವಂಥ ಒಂದು ನದಿ ಆಗಿರುವಂಥದ್ದು. ಆದರೆ ಇವತ್ತು ಈ ಒಂದು ನದಿ ಸಂಪೂರ್ಣವಾಗಿ ಬತ್ತಿ ಹೋದಂಥ ಹಿನ್ನೆಲೆಯಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ಮತ್ತೊಂದು ಕಡೆ ದನ ಕರುಗಳಿಗೂ ಕೂಡ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಇಲ್ಲಿನ ಜನ ಭಯ ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.